ಇಲ್ಲಿದ್ದೈತೆ ನೋಡಿ ಇವತ್ತಿಂದು ಹೆಂಗೆ ಕಾಣ್ತೈತಿ ಹಗ್ಗ ಮಾರಾಯ. ಇನ್ನೊಮ್ಮೆಟ್ಟಿಗೆ ಕರಗ್ತಾವಲ್ಲ ಅಲ್ಲಿ 2ನೇ ಸರಿಗೆ ಯಾವಾಗ ನೋಡ್ಬೇಕು ನೀನು ಹತ್ತಿಗೆ ಕರಿಗ್ಬಿಟ್ರೆ ಗಿಡಗಳನ್ನು ಮುಸ್ತಾವನ್ನ ಎದ್ರಿಕಿರಲ್ಲ, ಮಣ್ಣು ಬೀಳ್ತೈತನ್ನ ಎದ್ರಿಕಿರಲ್ಲ, ಮಸ್ತ್ ಬೆಳ್ತೈತೆ. ಹೆಂಗೆ ಬೆಳ್ತೈತೆ ನೋಡ್ರಿ ಹೇಳು. ಅದು ಹಾಕಳ ಕರೆಕ್ಟಾಗಿ ಹಚ್ಚಿರ ಗಿಡಕ್ಕೆ ಬಂದು ಬಾಯಿ ಹಾಕ್ಬಿಡ್ತು ಒಂದು ಗಿಡಕ್ಕೆ. ನೋಡ್ರಿ ಮಳೆ ಸ್ಟಾರ್ಟ್ ಆಯ್ತು. ಈ ಸಮಸ್ಯೆ ಏನಾಕೈತೆ ಗೊತ್ತಾ ನೋಡ್ರಿ, ಮಳೆ ಬಂದೈತೆ ಅಂದ್ರೆ ಅಲ್ಲಿ ಹೆಂಗದ ದನ ಕರುಗಳು ಮುಳ್ಳು ಹಚ್ಚಲೇಬೇಕು. ಅದಕ್ಕೋಸ್ಕರ ನಿಂತಾನೆ ನಾನು ಇಲ್ಲೇ. ಯಾಕೆ ಸರಿ ಬರ್ತಲ್ಲ, ನಮ್ಮ ಕಕ್ಕನೇ ಹೇಳಿದ್ದೀನಿ ತೆಗೆದ್ಬಿಡು ಅಂತ ಏನಂತ ಹೇಳಿಲ್ಲ, ಬಟ್ ಆ ಕಡೆ ಈ ಕಡೆ ದಪ್ಪನ ಚುಚ್ಚು, ಗಾಳಿ ಬಂದ್ರೆ ಹಾರ್ಕೊಂಡು ಹೋಗಲ್ಲ ಅಂತೇಳಿ. ಕರೆಕ್ಟ್ ಹಾಕೋರು ಇಷ್ಟ. ಇದು ಕೈಯಾಗ ಬ್ರೇಕ್ ಇರ್ತೈತಲ್ಲ, ಸೈಕಲ್ ಮಟ್ರ ನೀವು ಓಡಿಸೋದು ತರೋ ಮಾಡ್ತೀಯಲ್ಲ ಹಂಗದಂಗೆ ಬ್ಯಾಕಾಲ್ ಅಂದ್ರೆ ಬಳೆವ ಅಲ್ಲ ಸರಿ. ಇವತ್ತು ನೋಡ್ರಿ ಜೂನ್ 8ನೇ ತಾರೀಕು ಮೃಗಶಿರ ಮಳೆ ಆರಂಭ ಆಗೈತಿ. ಮೊದಲನೇ ದಿನಾನ ಎವ್ವಿ ಹೊಡಿಯಾಗೈತೈತಿ ನೋಡ್ರಿ. ಈಗ ನೋಡ್ರಿ ಅಲ್ಲಿ ಹಳ್ದಾಗಿಂದ ನೀರು ಹೊತ್ಕೊಂಬಂದೈತೆ ನಮ್ಮಪ್ಪ. ಈಗ ಇದಲ್ದ ಇನ್ನೊಂದು ಕುಣಿಗೆ ಹಾಕ್ಬೇಕಲ್ಲಪ್ಪ. ಅಲ್ಲೊಂದು ತಡಿ ನೋಡು, ಅಷ್ಟು ಹಾಕ್ಬಿಡು. ತಂದ್ರೆ ಗೊಬ್ಬರಕ್ಕೆ ಸ್ವಲ್ಪ ಮಣ್ಣು ಕಲಗಿಸ್ತಾನೆ. ಮಣ್ಣು ಕಲಸಿ ಸಗಣಿನೂ ಕೆಲಸ ಮಿಕ್ಸ್ ಮಾಡಿ ಹಾಕ್ಬೇಕು, ಅವಾಗಿನ್ನ ಚೆನ್ನಾಗಿ ಆಗ್ತೈತಿ. ಹಾಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಜೂನ್ 8ನೇ ತಾರೀಕು ಗಿಡ ಹಚ್ಬೇಕಂತೇಳಿ ನಿರ್ಧಾರ ಮಾಡೀವಿ. ಅಲ್ಲಿ ನಮ್ಮಪ್ಪ ನೀರು ತಂದು ಹಾಕಕ್ಕೈತಿ. ನಾನು ಸಗಣಿ ತಾಂಬಂದಿನ ಗೊಬ್ಬರನ ಇವತ್ತು ಈ ಕಡೆ ಮುಗಿಸ್ಬೇಕಂತ ನೀರಾದ ಇವತ್ತು. ಈಗ ಆಲ್ರೆಡಿ 6 ಗಿಡಕ್ಕೆ ನೀರು ಹಾಕೈತಿ, 6 ಜಾಗದಾಗ ನೀರು ಹಾಕೈತಿ. ಈಗ ಇದು 2 ಅದಾವೆ, ಇನ್ನೆರಡು ನೀರು ಹಾಕ್ಬಿಟ್ರೆ ಬಗೆಹರಿತೈತಿ. ನಾನೇನು ಮಾಡ್ತೀನಿ ತಂದ್ರೆ ಗೊಬ್ಬರಕ್ಕೆ ಸ್ವಲ್ಪ ಮಣ್ಣು ಕಲಗಿಸ್ತೀನಿ. ಮಣ್ಣು ಕಲಸಿ ಸಗಣಿನೂ ಕೆಲಸ ಮಿಕ್ಸ್ ಮಾಡಿ ಹಾಕ್ಬೇಕು, ಅವಾಗಿನ್ನ ಚೆನ್ನಾಗಿ ಆಗ್ತೈತಿ. ಎರಿಮಣ್ಣು ಹಾಕ್ಬೇಕಂತ ಇರೋದು, ಯಾಕಂದ್ರೆ ಅದು ನೀರು ಜಲ್ದಿ ಬಿಟ್ಕೊಡಲ್ಲ, ಆರೋದಿಲ್ಲ ಜಲ್ದಿ, ತೇವಾಂಶ ಭಾಳ ಇರ್ತೈತೆ ಅದ್ರಾಗ. ಹಂಗಾಗ್ಬಿಟ್ಟು ಎರಿಗೆ ಹಾಕುತ್ತೇನೆ, ಎರಿಮಣ್ಣಿಗೆ ಮಿಕ್ಸ್ ಮಾಡ್ತೇನೆ. ಈಗ ನಿಮ್ಗೆ ತೋರಿಸ್ತೇನೆ. ಇಷ್ಟಿಲ್ಲಿ ಚಜ್ಜಿ ಉಬ್ಳು ಟೈಪ್ ಐತಿ, ಇದನ್ನ ಹಾಕುತ್ತೇನೆ. ಈಗ ನೋಡ್ರಿ ಅಲ್ಲಿ ಹಳ್ದಾಗಿಂದ ನೀರು ಹೊತ್ಕೊಂಬಂದೈತೆ ನಮ್ಮಪ್ಪ. ಈಗ ಇದಲ್ದ ಇನ್ನೊಂದು ಕುಣಿಗೆ ಹಾಕ್ಬೇಕಲ್ಲಪ್ಪ. ಅಲ್ಲೊಂದು ತಡಿ ಹಾಕ್ಬಿಡು, ಅಷ್ಟು ಹಾಕ್ಬಿಡು. ಹಳ್ಳದ ನೀರಲ್ಲ ಬುರ್ಗ್ ಬರ್ತೈತೆ ನೋಡದ. ಅದು ಒಂದು ತಾಂಬಂದ್ಬಿಡೆ, ನಾನು ಮಣ್ಣು ಸಗಣಿ ಕಲಿಸ್ತೇನೆ ಅದನ್ನು. ಇಲ್ಲ ಸ್ವಲ್ಪ ಮಣ್ಣು ಕಲಿಸ್ಬೇಕು, ಹೋಗು, ಅದು ನೀರು ಹಿಡಿಬೇಕಲ್ಲ ಮತ್ತೆ. ಹಂಗೆ ಕತ್ತಾಗ ಇದೆ ಸಗಣಿ ಇಷ್ಟು ತಂದಾನೆ ನೋಡ್ರಿ. ಸ್ವಲ್ಪ ತಿಪ್ಪೆಂದು ತಂದಾನೆ, ಒಂದು ದನಗಳು ಹಾಕಿರೋದು ತಂದಾನೆ. ಇದ್ರಾಗ ಕೊಟ್ಟು ಮಿಕ್ಸ್ ಮಾಡ್ತಾನೆ ಮಣ್ಣು. ಪೈಪ್ ಮಾಡಿಸಿತಾ ನೀನು ಆ ಪೈಪ್ ತಗೊಂಡ್ಬಿಟ್ಟು ಈ ಪೈಪ್ ಮುಂದೆ ತಗೊಂಡು ಕಿತ್ತಲ್ಲ. ಬರ್ತಾ ತಡಿ ಕಿತ್ತಲ್ಲ. ಇಲ್ಲೇ ಹಚ್ಚೇನೆ ನಾನು ನೀರು, ಬರೋ ನೀರಿಗೆ ಹಚ್ಚೇನೆ, ಅಲ್ಲಿ ಬಿಟ್ಟು ಇದು ಮಾಡಕಚ್ಚೈತೇನ. ಸುಮ್ಮನೆ ಹಿಡ್ಕೊಂಡು ನಿಂತ್ಕ ಬರ್ತಾವೆ. ಈಗ ಬರ್ತಾವ ತಡಿ. ಈಗ 1:30 ಆಗೈತಿ. ಟ್ಯಾಕ್ರಿಗೆಲ್ಲ ಸಾಂಗ್ ಹಚ್ಕೊಂಡು ಹೋಗ್ತಾರ. ಈಗ ಟ್ಯಾಕ್ರ್ ಹೋಗೋವರೆಗೆ ನಾವು ಸುಮ್ಮನೆ ಇರ್ಬೇಕಾಕತಿ, ಇಲ್ಲಾಂದ್ರೆ ಕಾಪಿರೈಟ್ ಸ್ಟ್ರೈಕ್ ಬಿದ್ದುಬಿಡ್ತಾವೆ. ಈಗ ಈ ಗುಂಡಿನೂ ಖಾಲಿ ಆಗಿಲ್ಲ ನೀರು. ಒಂದೊಂದು ಕೊಡ ಹಾಕ್ಯವಿ, ಒಂದು ಗುಂಡಿಗೆ ಒಂದು ಕೊಡ ಹಾಕ್ಯವಿ. ಈ ಗುಂಡಿ ಖಾಲಿ ಆಗೈತಿ, 2 ಗುಂಡಿ ಖಾಲಿ ಆಗ್ಯಾವು. ಮಿಕ್ಕಿರೋದು ಇದಾದ್ರೂ ಸ್ವಲ್ಪ ಐತಿ. ಇಲ್ಲಿ ಲಾಸ್ಟ್ನೇ ಗುಂಡಿ ಇದ್ರಾಗ ಇರಲ್ಲ ಬಿಡು. ಇದ್ರಾಗ ಅದಾವು 2 ಗುಂಡಿಗೆ ಮಾತ್ರ ನೀರು ಖಾಲಿ ಆಗ್ಯಾವು. ಮಿಕ್ಕಿರೋದ್ರಾಗ ಎಲ್ಲದ್ರಾಗ ನೀರು ಅದಾವು. ಉಕಾನಿ ಅದು ನೀರು ಕುಡಿಯೋವರೆಗೆ ಹಚ್ಚಲ್ಲ ಈಗ ನಾನು. ಇವತ್ತು ನೋಡ್ರಿ ಜೂನ್ 8ನೇ ತಾರೀಕು ಮೃಗಶಿರ ಮಳೆ ಆರಂಭ ಆಗೈತಿ. ಮೊದಲನೇ ದಿನಾನ ಎವ್ವಿ ಹೊಡಿಯಾಗೈತೈತಿ ನೋಡ್ರಿ.
ಇನ್ನು ಗ್ಯಾಪ್ ಕೊಟ್ಟ ಮೇಲೆ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭರ್ಜರಿ ಆಯ್ತು ಮಳೆ ಮಾತ್ರ ಹಸಿನಾಗಕತ್ತೈತಿ. ನಾವು ಗಿಡಕ್ಕೆ ಕುಣಿ ತೆಗ್ದಿದ್ದೀವಲ್ಲ ಅಲ್ಲಿ ನೀರು ಹಾಕಿ ಬಂದಿದ್ದೆ. ಇವತ್ತು ನೋಡಿದ್ರೆ ಈಗ ಮಳೆ ಆಯ್ತು, ಇನ್ನೊಮ್ಮೆ ಚೆನ್ನಾಗಿ ಆಕತಿ. ಒಳಾಕನ ತೊಯ್ದ್ಕೊಂತೈತಿ. ಅದು ಎಷ್ಟು ತೊಯ್ತೈತೆ ಅಷ್ಟು ಪಾಡು. ಮೊದಲನೇ ದಿನನ ಬಂದಿರ್ತಕ್ಕಂಥ ಮಳೆ, ಸ್ಟಾರ್ಟ್ ಆಗಿರ್ತಕ್ಕಂಥ ದಿನದಲ್ಲಿ ಮೊದಲನೇ ದಿನನ ಬಂದೈತೆ ಮಳೆ. ಮೃಗಶಿರ ಜೂನ್ 8ನೇ ತಾರೀಕು 21ನೇ ತಾರೀಕಿನ ಮಟ್ಟ ಇರ್ತೈತಿದ್ದು. ನೋಡ್ರಿ ಎಷ್ಟು ದೂರ ಅಲ್ಲೆಲ್ಲ ಹೆಂಗೆ ಬರಕತ್ತೈತಿ. ದೂರ ಹೋದಂಗೆಲ್ಲ ಕಾಣ್ತೈತಿ. ಇಲ್ಲಿ ಹತ್ರ ಆಯ್ತಲ್ಲ ಕಾಣಲ್ಲ ಅದು ನೀಟಾಗಿ ಅಷ್ಟೊಂದು. ಆಗಲಿ ಸುಟ್ಟು ಹೊಡಿಯಾಕತ್ತೈತಿ ಮಳೆ. ಬೈಕ್ ಹೊರಗೈತಿ, ನೆಲದಾಗೆಲ್ಲ ನೀರು ಅದಾಗ್ಬಿಟ್ಟವು. ಭರ್ಜರಿ ಹೊಡಿತೈತಿ ಮಳೆ. ನಮ್ಮಪ್ಪ ದನ ಬಿಟ್ಕೊಂಡು ಹೋಗೈತಿ, ಛತ್ರಿ ಒಯ್ದಲ್ಲ, ಹಂಗೆ ಹಾಕ್ಯಂಡಲ್ಲ. ಭರ್ಜರಿ ಆಯ್ತು ಬಿಡ್ರಿ ಮಳೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ 8ನೇ ತಾರೀಕು ವೀಡಿಯೋ ಹಾಕಿಲ್ಲ ನಾನು. ಯಾಕಂತಂದ್ರೆ ನಿನ್ನೆ ಸಾಯಂಕಾಲ ಮಳೆ ಆಯ್ತು. ಆ ಮಳೆ ಆಗಿರೋ ಕಾರಣಕ್ಕೆ ನಾನೇನು ಕೆಲಸ ಮಾಡೋಕ್ಕಾಗಲಿಲ್ಲ. ಈಗ ಇವತ್ತು 9ನೇ ತಾರೀಕು, ಜೂನ್ 9ನೇ ತಾರೀಕು ನೋಡ್ರಿ. ಇವತ್ತು ಹರಗ್ಬೇಕಂತ ಹೇಳ್ಬಿಟ್ಟು ಕುಂಟಿ ಇಸ್ಕೊಂಬಂದೆ ಒಂದು ಸಣ್ಣದು, ಬೇರೆಯವ್ರದ್ದು ಕಬ್ಬಿಣದ್ದು ತರ್ಬೇಕು. ಇದನ್ನೊಂದು 1500 ರೂಪಾಯಿ ಅಂತೆ. ಸೊ ಈಗ ಕರ್ಕೊಂಬಂದವಿ ಹರ್ಗಕ್ಕೆ. ಈ ಥರ ಆಕೈತಿ ಹೇಳೋದು ನೋಡಿದ್ದೆ ಇದನ್ನೆಲ್ಲ ಚೆನ್ನಾಗಿ ಆಕೈತಿ. ಅಲ್ಲಿ ಕರುಗಳು ಹೊಡ್ಕೊಂಬಂದೈತೆ ನಮ್ಮಪ್ಪ ಈಗ ಅಲ್ಲಿಗೆ. ಈ ಕಡೆಗಿಂದ ಇತ್ತಾಗ ಹರಗ್ತಾವೆ. ಸ್ವಲ್ಪ ಹಸಿ ಜಾಸ್ತಿ ಆಗಿಬಿಟ್ಟೈತಲ್ಲ, ಈ ಕಡೆಗೆ ಆದ್ರೆ ಇದು ಸ್ವಲ್ಪ ಕಪ್ಪು ನೆಲ ಅಲ್ಲ, ಹಂಗಾಗಿ ಹಿಡಿತೈತಂತ ನಾನು ಅನಿಸಿಕೆ. ಸಾಯಂಕಾಲಕ್ಕೆ ಸರಿ ಆಗ್ಬೋದು. ಈ ಕಡೆಗೆ ಈಗ ನೋಡ್ತೇವೆ, ಇದು ಮಳಲ್ ನೆಳ ಆಕತಿ, ಚೆನ್ನಾಗಿ ಆಕೈತಂತ. ಕಟ್ಕೊಂಬರ್ತೈತಿ ಈಗ ನಮ್ಮಪ್ಪ ಇಲ್ಲಿಗೆ. ಕರೆಕ್ಟ್ ಆತು ಇಷ್ಟ. ಇದು ಕೈಯಾಗ ಬ್ರೇಕ್ ಇರ್ತೈತಲ್ಲ, ಸೈಕಲ್ ಮೋಟ್ರ್ ನೀವು ಓಡಿಸೋದು ತರೋ ಮಾಡ್ತೀಯಲ್ಲ, ಹಂಗದಂಗೆ ಬ್ಯಾಕಾಲ್ ಅಂದ್ರೆ ಬಳೆವ ಅಲ್ಲ. ಹರೇ ಹಾಂ 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 ಬಸವ ಹಾಂ ಬಸವ ಹಾಂ. ಕುರ್ಚಿ ಕೊಡಕ ಬೇಡ, ಇದೇ ಸಣ್ಣ ಹೋಗ್ತಾರಿ ಡಾಕ್ಟರ್ ನೋಡ್ತಾನೆ. ಹಾಂ ಬಸವ ಹಾಂ 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 ಬಸವ ಹಾಂ 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 ಬಸವ ಹಾಂ ಹಾಂ. ಯಾಕಪ್ಪ? ಸರಿ ಅದು ಒಟ್ಟು ಹೋಗಿ ಎಳಿಬೇಕದು ಇನ್ನೂ ಕಟ್ಟಕ್ಕೆ. ಆ ದಿಂಡು ಎಳ್ಕೊಂಡು ಹೋಗ್ಬೇಕು. ಜಾಣ ಇಷ್ಟು ಹಿಂಗೆ ಕಟ್ಟಕ್ಕೆ. ಇವು ದೊಡ್ಡ ಐತೆ ಕುಂತಲ್ಲ ನಾನು ಕರ್ಗಳು ಹಂಗೆ ಹುಲ್ಲು ಅರ್ಧತೆ ಅಲ್ಲ ನಂಗೆ ಬಿಡ್ಬೇಕು ಕುಂತಿ ನಂಗೆ. ಹೌದು ಇನ್ನೊಂದು ಸಣ್ಣರಲ್ಲ ಭಾಳ ಕಷ್ಟ. ಆ ಸಾಲ ನೋಡಕ್ಕೆ ಮುಂದೆ ನೋಡಿ ನಾವು ಸಾಲ ಬಿಟ್ಟು ಅವಲೆ ಹಾಕಂಗಲ್ಲ ಕುಂಟೆ ಸಾಲ ತಪ್ಪಂಗಲ್ಲ. ಹಾಂ ಬಸವ ಹಾಂ 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 ಹೇಳಿ ನೋಡ್ಕೊಂತ ಹರ್ಬೇಕು. ಹಾಂ 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 ಇದು ಸಾಲ ಕಾಣೋಲ್ಲಪ್ಪ ಇಲ್ಲಿ ಮ್ಯಾರ್ಯಾಗ. ಕಾಣ್ತದೆ ಮಾಡಿಲ್ಲ ಗೊತ್ತಲ್ಲ ನಮ್ಮ ಪಾಪ. ಮಾಡ್ತಾನೆ ಸರಿ ಪೆನ್ನಿನ ಕುರ್ಚಿ ಕೊಡಲಿ ಏನು? ಹಾಂ ಕುರ್ಚಿದ ಅಲ್ಲ ಬರತ್ತೆ ಅಲ್ಲಿಂದ ನೆಟ್ಟಗೆ ಬಂದವು ಎಲ್ಲ
ಹಾಕಿ ಸ್ವಲ್ಪ ಮುಂದೆ ಕರೆ ಪರಿ ಹರ್ಕ್ಯಾವಕ್ಕ ಹ್ಞೂ ಸಾಲಕ್ಕ ನೋಡು ಅವು ಕಟ್ಕೋಬೇಕು ಬೇಸಾಗಿ ಹ್ಞೂ ಈಗ ಹಂಗೆ ಹೆಂಗೆ ಬೇಕಾ ಮೇಲೆ ಹೋಗ್ಬೇಕು ಜನ ಅವಕ್ಕೆ ಮತ್ತೆ ಬೆಚ್ಚಾಗ ಹತ್ತಿ ಕೊಡಿದ್ರೆ ಅವು ಕಟ್ಟಾಗಿ ಬಕ್ಕೊಲ್ಲ ಆಗಿಡ್ತಾವೆ ಸೂಕ್ಷ್ಮದಿಂದ ಇರ್ಬೇಕು ಕೇಳಾರ್ದು ಅದು ಹ್ಞೂ ಸಾಲ ಎಲ್ಲೈತೆ ಗೊತ್ತಾ ಹ್ಞೂ ಇಲ್ಲೈತೆ ನಾವು ಸಾಲ ಇಲ್ಲ ಅಲ್ಲಿ ಮುಂದೆ ಕಾಣ್ತೈತಿ ಇಲ್ಲಿ ಕಾಣಲ್ಲ ಹಾಂ ಸರ್ ಹಾಂ ಇವ್ನು ಜಗ್ ಅಗ್ಗನು ಹಂಗೆ ಕಷ್ಟ ಮತ್ತೆ ಹೇಳಾರ್ದು ಆತಾನ ಹೌದು ಒಂದು ಕಡೆಗೆ ಆಗೈತೇನಪ್ಪ ಅದು ಸ್ವಲ್ಪ ಊಟ ಇತ್ತ ಹಾಕ್ಯಬೇಕನ್ನ ತಡಿ ಇಲ್ಲಿ ಸುಮ್ಮನೆ ನಾವು ಮಾಡೋದು ಅದೇನಾಗ ಅರೆ ಅದೇನು ತಗೋಬೋದು ಸ್ವಲ್ಪ ಅಲ್ಲ ಅದಕ್ಕೆ ಅವ್ನು ಕಾಲಾಗ ಹೊಂಟೈತೆ ಅದಕ್ಕೆ ಅಂದದ್ದು ತೆಗೊಂಬದಕ್ಕಲ್ಲ ಅಲ್ಲ ಅದೇ ತೆಗೊಂಬದಕ್ಕಂತ ಅಲ್ಲ ನಡಕ್ಕಿರಲಿ ಅಂತ ಕುಂಟಿ ಹಾಂ 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 ಹೌದು 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 ಹ್ಞೂ ಸರಿ ಸರಿ ಇವನು ಕಡಿಬೇಕಪ್ಪ ಇವನು ಹಾಂ ಹಾಂ ಇಲ್ಲ ಒಂದಿಷ್ಟು ಅದಾವು ಇವಿಷ್ಟು ಕಡಿಬೇಕು ಅವನು ನೋಡೋಣ ಹೆಂಗೆ ಸಾಲ ಹಾಕವು ಅಂತ ಹೇಳಿ ಎಲ್ಲ ಕೀಳಕ್ಕೆ ನೋಡಿ ಇಲ್ಲ ಇವನ ಕಡಿಬೇಕು ನೋಡಿಲ್ಲ ನಾನು ಈಗ ಚಿಕ್ಕದಾವು ಮಳೆ ಬಂದು ಈಗ ಬಿತ್ತಿ ಮ್ಯಾಗ ಹಾಂ ಹಾಂ ಈಗ 10 ಆಗೈತಪ್ಪ 10 ಗಂಟೆ ಆಗೈತಿ ಈ ಕಡೆ ಮ್ಯಾರೆ ಹೊಡೆದೀನಿ ನೋಡ್ರಿ ಈ ಥರ ಹೊಡೆದೈತೆ ನಮ್ಮಪ್ಪ ಬಟ್ ಇಲ್ಲಿ ಸಾಲು ಹಿಡಿಯೋಕೆ ನೋಡಿಸ್ತೈತಿ ಬಟ್ ನೋಡ್ಬೇಕು ಸಾಲು ಹಿಡಿತಾವ ಹೆಂಗೆ ಹೋಗವ ಎಲ್ಲ ಹೊಡಿಬೇಕು ಅಷ್ಟೇ ಇವ್ರನ್ನ ಹ್ಞೂ ಅದ ಹುಟ್ಟಿರ ಹೇಳಿ ಕಿತ್ತ ಮೇಲೆ ಹಚ್ಚಿದಂದ್ರೆ ಹತ್ತಲ್ಲ ಅಂತ ಹೇಳಕಚ್ಚಾರ ಅದೇ ಡೌಟ್ ಮೇಲೆ ಹೇಳಕಚ್ಚಾರ ಅವ್ರೇನು ಕನ್ಫರ್ಮಾಗಿ ಹೇಳಕಚ್ಚಲ್ಲ ಅದಕ್ಕೆ ಇಷ್ಟು ಕಿತ್ತಾವು ಇವನ್ನ ಅಲ್ಲಿ ಹಚ್ಚುತ್ತಾನೆ ನೋಡ್ತಾನೆ ಅಪ್ಪ ಬೇರೆ ಹಂಗೆ ತುದಿ ಬೇರುಗಳು ಕಟ್ ಆಗಿ ಹಾಕವೆ ಯಾವ ಗಿಡ ಆದ್ರೂ ನೋಡೋಣ ಟ್ರೈ ಮಾಡೋಣ ಮ್ಯಾರ್ಯಾಗ ಹಚ್ಚುತ್ತಾನೆ ಹತ್ತಿದ್ವಿ ಇಲ್ಲ ಅನ್ನೋದು ಗೊತ್ತಾಕತಿ 10:30 ಆಯ್ತು ಈಗ ಟೈಮು ಎಲ್ಲೇ ಹಚ್ಚಿದ್ದಾಗಲೇ ಒಂದು ಇಲ್ಲೇ ಹಚ್ಚುತ್ತಂತ ತಡ್ರಿ ಈಗ ನೋಡ್ರಿ ಭರ್ಜರಿ ಬಿಸಿಲು ಬಿತ್ತು ಹಚ್ಚಿ ಬಂದೇನೆ ಅಲ್ಲಿ ತಗಡ್ ಸಂಧ್ಯಾಗ ಆ ಕಡೆಗೆ ಬರ್ಕೊಲ್ಲ ಒಂದು 2 3 4 5 6 7 8 ಸಾಲು 8 ಅಂದ್ರೆ 9 10 ರೌಂಡ್ ಹೊಡೆದಿ ನೋಡಿ 20 ಹೆಂಗೆ ಕಾಣ್ತೈತಿ ಇಟ್ಟಿಟ ಆದ್ರೂ ಕಾಣ್ತೈತಪ್ಪ ಮೆಲ್ಲಕ್ಕೆ ಹೋದಂಗಲ್ಲ 20 ಹೆಂಗ ಆರಾಮ್ ಹೊಡಿತಾರ ಬಾಯೇನು ಮಾಡಂಗಿಲ್ಲ ತೆಗೋವಲ್ ಬಿಡು ಅಟ್ ನೆಟ್ಟಗೆ ಹೋಗ್ಬೇಕಲ್ಲ ಇವ್ರು ಹಗ್ಗ ಹಿಡ್ಕೊಳ್ಳಿಲ್ಲ ನೆಟ್ಟಗೆ ಹೋಗ್ಬೇಕಲ್ಲ ಹಗ್ಗ ಹಿಡಿದ್ರೆ ಏನು ಬಿಡು ನೆಟ್ಟಗೆ ಕಳಿಸ್ಬೋದು ಇವ್ರನ್ನ ಇಲ್ಲಿ 2 ಕೈ ಬಿಜಿ ಇರ್ತಾವೆ ಹಗ್ಗ ಹಿಡಿಯೋಕೆ ಕೈಯೇ ಇರಲ್ಲ 10:30 ಆಯ್ತು ನೋಡ್ರಿ ಹೆಂಗೆ ಹೊಂಟಾರ ಕರೆಕ್ಟಾಗಿ ಹೊಂಟಾರ ಸಾಲು ಹಿಡ್ದು ಇನ್ನೊಂದು ಸ್ವಲ್ಪ ರೂಢಿ ಮಾಡಿದಂದ್ರೆ ಮಸ್ತ್ ಆಕಾರ ಇನ್ನು ಈಗ 10 ರೌಂಡ್ ಹೊಡೆದಾರ ಇನ್ನೂ ಗೊತ್ತಾಗೋಲ್ದು ಅವ್ರಿಗೆ ಏನು ಮಾಡ್ಬೇಕು ಅನ್ನೋದು ಈಗ ನೋಡಿ ಎಷ್ಟು ಚಂದ ಕಾಣ್ತೈತಿ
ಹಿಂಗಾರಿ ಈಗ ಒಂದು 2-3 ದಿನ ಆತಂದ್ಮ್ಯಾಗ ಮತ್ತೆ ತೊಟ್ಟು ಎದಳ್ತೈತಿಲ್ಲ ಹೇಳಿ ಅವಾಗ ಮಸ್ತ್ ಕಾಣ್ತೈತೆ ಹಂಗಂಗೆ. ಅವತ್ತು ಹುಲ್ಲು ಅರ್ದಿಲ್ಲ ಸುಮ್ಮನೆ ಹೊಡೆದ ಬಂದ್ರೆ ಅದು ಎಷ್ಟು ಚಂದ ಕಾಣ್ತೈತಿ. ತೋರ್ಸ್ಕೊಂಬರ್ತೀನಿ ತಡೀಲಿ ನೋಡ್ರಿ. ಇದು ಇನ್ನೂ ಅರ್ಗಿಲ್ಲ. ಅವತ್ತು ಅರ್ಗಿದ್ವಲ್ಲ ದೊಡ್ಡ ಕುಂಟಿ, ಸ್ವಲ್ಪ ಇದಕ್ಕಿಂತ ದೊಡ್ಡ ಕುಂಟಿ ಅದು, ಅದ್ರಾಗ ಹೊಡೆದೈತಿ. ಅದು ಹುಲ್ಲು ಅರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಮಾಡಿತ್ತು ಅವತ್ತು. ಇದು ನೋಡ್ರಿ, ಇದು ಅರಗ್ಲಿಲ್ಲದು. ಅರಗಿರೋದು ಹೆಂಗೆ ಅವತ್ತು ಅರಗಿದ್ದು ಹೆಂಗೆ ಕಾಣಿಸ್ತೈತೆ ತೋರಿಸ್ತೇನೆ ನಿಮಗೆ ನೋಡ್ರಿ. ಈಗ ಅದ ಇಷ್ಟು ಚಂದ ಕಾಣ್ತೈತಿ ಅದ. ಆಟ ಏಟ ಅರಗಿದ್ದಕ್ಕೆ ಹುಲ್ಲು ಅರಿಯಂಗೆ ಅರ್ದಲ್ಲ, ಸುಮ್ಮನೆ ಅರಗಿ ಸಾಲಾಗಿದ್ದಕ್ಕೆ ಈ ಥರ ಕಾಣ್ತೈತಿ. ಈಗ ಕುಂಟಿ ಕರೆಕ್ಟ್ ಇರತ್ತಂದವೇ ಅದು ಹೆಂಗೆ ಕಾಣ್ಬೋದು ಯೋಚನೆ ಮಾಡಿ ನೋಡ್ಬೇಕು. ಈಗ ಹಿಂಗೈತಿ, ಇದು ಅರಗ್ಲಿಲ್ಲದ್ದು ಈ ಥರ ಕಾಣ್ತೈತಿ. ಮಸ್ತ್ ಕರುಗಳು ನಮ್ಮವು ಆಟ ಸ್ಪೀಡಲ್ಲಿ. ಯಾಕಂದ್ರೆ ಅವ್ರಿಗೆ ಗೊತ್ತಲ್ಲ ಇದು ಫಸ್ಟ್ ಕೆಲಸ ಅಲ್ಲ. ಈ ರೀತಿ ಎಡೆ ಅರ್ಗ ಕಚ್ಚಿರೋದು ಮೊದಲನೇ ಕೆಲಸ ಅವ್ರದ್ದು, ಫಸ್ಟ್ನೇ ಕೆಲಸ. ಅವ್ರಿಗೆ ಗೊತ್ತಾಯಿಲ್ಲ ಇದು ಏನಂದ್ರೆ ಯಾಕೆ ಹಿಂಗೆ ಮಾಡ್ತಾರೆ ಇವ್ರು ನಮ್ಮನ್ನು ಕರ್ಕೊಂಡು ಅಂತಾರೆ ನೋಡೋರು. ಈಗ ಅಲ್ಲಿ ನಮ್ಮಪ್ಪ ಒಬ್ಬ ತರಗ್ತೈತಿ. ಈಗ ನಾನೇನು ಮಾಡ್ತೇನೆಂದ್ರೆ, ನಾನು ಮೊನ್ನೇನು ಕುಣಿ ತೆಗ್ದಿದ್ನಲ್ಲ ಇವು ಗಿಡ ಹೋಗ್ಯಾಕ, ಇದು ನಿನ್ನೆ ನೀರು ಹಾಕಿದ್ವಿ, ಜೊತೆಗೆ ಮಳೆನೂ ಹೊಡಿತು. ಇದ್ರಾಗಿರೋದು ಮಣ್ಣೆಲ್ಲ ತೆಗಿತೇನೆ, ಮತ್ತೊಂದಿಷ್ಟು ಮಣ್ಣು ತೆಗಿತೇನೆ. ಮಣ್ಣು ತೆಗಿಯೋದಾದ್ರೆ ತೆಗಿತೇನೆ, ಇಲ್ಲಾಂದ್ರೆ ಅದು ಯಾಕೋ ತೆಗಿಯೋ ಅವಶ್ಯಕತೆ ಇಲ್ಲ ಅನ್ನಿಸ್ತೈತಿ. ಒಳಗೆ ಹಸಿ ಚೆನ್ನಾಗೈತಿ, ಭಾಳ ಹಸಿ ಆಕತಿ. ಸೊ ತೆಗಿಯೋ ಸೂಕ್ತ ಅಲ್ಲ ಅನ್ಸಕತ್ತೈತಿ ನನಗೆ. ಯಾಕೆ ತೆಗಿಯೋದೇನು ಬೇಡ, ಹಂಗೆ ಹೇಳ್ತೀನಿ. ಇದು ನೋಡ್ರಿ ಎಂಡಿ ಬಿದ್ದೈತಿ. ಹಿಂಗೆ ಇರಲಿ, ಅದು ಹಸಿ ಹಿಡ್ಕೊಂಡಿರ್ತೈತೆ ಮಣ್ಣು. ಮತ್ತೆ ಅದನ್ನ ತೆಗೆದಂದ್ರೆ ಮತ್ತೆ ಒಣೆ ಮಣ್ಣು ಬರ್ತೈತೆ, ಅಡಿಗೆ ಮತ್ತೆ ಸರಿ ಆಗೋಲ್ಲ, ಜಲ್ದಿ ಡ್ರೈ ಆಗಿಬಿಡ್ತೈತೆ ನೆಲ. ಇದ್ರಕ್ಕ ಇಡ್ತಾನೆ ಅಪ್ಪ. ಅದೇನು ಪಾಟ್ ಐತಲ್ಲ, ಪಾಟ್ ಹರಿದ್ಬಿಟ್ಟು ಇದು ಹಿಂಗೆ ಇಡ್ತಾನೆ. ದೊಡ್ಡ ಜನ ಅಡ್ಡಾಡ್ರೆ ಅಲ್ಲಿ ಮಾತ್ರ ಸ್ವಲ್ಪ ತೆಗಿಲೇಬೇಕಾಗ್ತೈತಿ. ಇದನ್ನೊಂದು ಚೂರು ತೆಗಿಬೇಕು. ಇದು ಒಂಚೂರು ತೆಗಿಬೇಕು. ಜನ ಅಡ್ಡಾಡಿರೋದು ಇದೆ ಎಲ್ಲ ಕೆಡವ್ರಿ, ಇದನ್ನ ತೆಗಿಬೇಕು ಅಷ್ಟು. ನೋಡ್ರಿ ಇದಿಷ್ಟು ಆಗೈತೆ ಅಲ್ಲಿಂದ ಇಲ್ಲಿಗೆ ನಮ್ಮಪ್ಪ ಹೆಂಗೆ ಕಾಣ್ತೈತಿ ಇವಾಗ. ನಾನೀಗ ಅಲ್ಲಿ ಗಿಡಗಳಿಗೆಲ್ಲ ರೆಡಿ ಮಾಡಿ ಹಚ್ಚೇನಿ ಗಿಡಗಳನ್ನ, ತೋರಿಸ್ತಾನೆ ನಾನು ನಿಮಗೆ. ಅದೇಟು ಮುಗಿಸ್ತೈತಿ ಈಗ ನಮ್ಮಪ್ಪ ಹೊಡೆಯೋದು. ಈಗ ನೋಡ್ರಿ ಹೆಂಗೆ ಮಾಡೇನಂದ್ರೆ, ಫಸ್ಟ್ ಸಗಣಿ ಮಣ್ಣು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನೇನು ಮಾಡಿದೆ, ಫಸ್ಟ್ ಅದನ್ನು ಹಾಕಿದೆ ಕೆಳಗೆ ಹಾಕಿಬಿಟ್ಟು ಆಮೇಲೆ ಕಡೆಗೆ ಗಿಡ ಇಟ್ಬಿಟ್ಟು ಮತ್ತೆ ಸಗಣಿ ಮಣ್ಣು ಮಿಕ್ಸ್ ಮಾಡಿರೋದನ್ನ ಮತ್ತೆ ಹಾಕಿದ್ದೀನಿ ಮೇಲೆ ಸೈಡಿಗೆ ಎಲ್ಲ ಕಡೆಗೆ ತುಂಬಿಸೇನಿ. ಇದೇ ಟೈಪು ಎಲ್ಲ ಗಿಡಕ್ಕೂ ಮಾಡೇನಿ. ಇದು ಒಂದು ಗಿಡ, ಅದನ್ನು ಅದೇ ಟೈಪು ಮಾಡೇನಿ. ಇಲ್ಲಿ ಇಟ್ಕೊಂಡು ಕಲಿಸ್ಬಿಟ್ಟು ಹಾಕೀನಿ. ಇದಕ್ಕೆ ನೋಡಿ ಭಾಳ ಹಾಕ್ತಾನೆ, ಇದನ್ನೆಲ್ಲ ಭಾಳ ಹಾಕ್ಬೇಕಿದು. ಯಾಕೆ ಅಷ್ಟೊಂದು ಇದು ಒಳಗೆ ಜಾಸ್ತಿ ಆಗೈತಲ್ಲ ತೋಡಿರೋದು, ಅದಕ್ಕೆ ನಮಗೆ ತಿಳಿದಾಗ ಈ ರೀತಿ ಸಗಣಿ ಹಾಕ್ಯಂಬಿಟ್ರೆ ನಮಗೆ ಅದು ನೀರು ಹಾರಿಬಿಡಲ್ಲ, ಜಲ್ದಿ ಬಿಟ್ಕೊಡೋದಿಲ್ಲ. ಇದರಿಂದ ತೇವಾಂಶ ಹಂಗೆ ಇರ್ತೈತಿ, ಗಿಡಕ್ಕೆ ಬೇಕಾಗಿರೋದು ಎಲ್ಲದು ಸಿಗ್ತೈತಿ. ಹಸಿ ಸಿಗ್ತಾ, ಗೊಬ್ಬರ ಹಾಕಿದ್ದೀವ ಗೊಬ್ಬರನೂ ಸಿಗ್ತಾ. ಇನ್ನೀಗ ನೆಕ್ಸ್ಟ್ ಕ್ರಮ ಏನಂತ ಹೇಳ್ತೇನೆ ನಾನು, ಹೇಳೋದಕ್ಕಿಂತ ಮಾಡಿ ತೋರಿಸ್ಬಿಡ್ತೇನೆ ನಾನು, ಆಮೇಲೆ ನಿಮಗೆ ಗೊತ್ತಾಗತ್ತೆ. ಈಗ ನಾನು ಹೇಳಿದ್ರೆ ಒಂಥರ ಅನ್ನಿಸ್ತೈತೆ, ಅದು ಕ್ಲಿಯರಾಗಿ ಅರ್ಥ ಆಗಲ್ಲ. ನಾನು ಹೇಳಿದ್ರಿಂದ ಮಾಡಿ ತೋರಿಸ್ತೇನಲ್ಲ ಅವಾಗ ನೀಟಾಗಿ ಅರ್ಥ ಆಗತ್ತೆ. ನೋಡಿ ಈಗ ಕರೆಕ್ಟ್ 12 ಆಯ್ತು. ನಾನು 2 ಸಾಲ ಹೊಡೆದೆ ಅಷ್ಟೇ. ಒಕ್ಕವು ಪಾಡೋಕವು ನಾವು ಮೆಲ್ಲ ಕೊಡೈತೇವಲ್ಲ, ನಡೀತೈತಿ. ನೀರು ತುಂಬ್ಕೊಂಬಂದೈತೆ ನಮ್ಮಪ್ಪ, ನಾನು ಆಮೇಲೆ ತುಂಬ್ಕೊಂಬರ್ತೀನಿ. ಈಗ ಅವಕ್ಕೆ ಹಾಕಿ ರೆಡಿ ಮಾಡ್ಬೇಕು. ಈಗ ನಾನು ಅವನ್ನ ನೀಟಾಗಿ ಅದಕ್ಕೆ ಕೋಲ್ ಚುಚ್ಬೇಕಾ, ಅದು ಕವರ್ನಿಗಿದ್ದು ಇತ್ತಲ್ಲ ಮಣ್ಣು ಸ್ವಲ್ಪ ಗಟ್ಟೈತಿ, ಅದಕ್ಕೆ ನೀರು ಹಾಕಿ ಹಸಿ ಹಾಕತ್ತಿ. ಆಮೇಲೆ ಕಡೆಗೆ ಆ ಗಿಡಕ್ಕೂ ಕೋಲಿಗೆ ಸಪೋರ್ಟ್ನಾಗಿ ಕಟ್ಟಿ ನೆಕ್ಸ್ಟ್ ಅದನ್ನು ಪ್ರೊಟೆಕ್ಟ್ ಮಾಡೋಕೆ ಕಟ್ಬೇಕು. ಆಮೇಲೆ ಈಗ 1 ಗಂಟೆ ಆಗೋಕ್ಕಿಂತ 8 ನಿಮಿಷ ಐತಿ. ಗಿಡಗಳನ್ನ ಹಚ್ಚಿದ್ದಾತು, ಇದಕ್ಕೆ ನೀರು ಹಾಕಿದ್ದಾತು, ಗಿಡಕ್ಕೆ ಸಪೋರ್ಟಿಗಾಗಿ ಒಂದು ಕೋಲ್ ಕೊಟ್ಟದ್ದಾತು ಎಲ್ಲ ಗಿಡಕ್ಕೆ.
ಇನ್ನು ಉಳಿದಿರ್ತಕ್ಕಂಥ ಒಂದು ಕೆಲಸ ಏನಂತಂದ್ರೆ ಇದಕ್ಕೀಗ ಸುತ್ತೂರ್ಲಿ ಮುಳ್ಳು ಹಾಕಬೇಕು. ಹೆಂಗೆ ಹಚ್ಬೇಕು ಅಂದ್ರೆ ನಾವು ನೀರು ಹಾಕೋಕ್ಕೂ ಅನುಕೂಲ ಇರಬೇಕು, ಆಮೇಲೆ ತಂದ್ರೆ ಗೊಬ್ಬರನ ಹಾಕೋಕ್ಕೂ ಅನುಕೂಲ ಇರ್ಬೇಕು. ಆದ ರೀತಿ ಯಾವುದೇ ಗಿಡ ದನ ಕರುಗಳು ಬಂದ್ರೆ ಕಡಿಯೋಕೆ ಆಗ್ಬಾರ್ದು ಅವಕ್ಕೆ. ಆ ಥರ ಮಾಡ್ಬೇಕು ಈಗ ನಂದು. ಆ ಥರಕ್ಕೆ ಪ್ಲಾನ್ ಮಾಡ್ತಾನೆ ಈಗ ಹೆಂಗೆ ಮಾಡ್ಬೇಕಂತಂದೇಳಿ ತೋರಿಸ್ತೇನೆ ಮಾಡಿ. ಮಸ್ತಾಗಿ ಬಿಡಪ್ಪ. ಹೆಂಗಂತ ನೋಡಿ ಸಾಲಿಪಾಟ್ ಬಟ್ ಹೆಂಗಂತ ನೋಡದ ಎಲ್ಲಿದ್ದ ಅವತ್ತು ಬಿಟ್ಟಿದ್ದೆ ಅಲ್ಲ ಎರಡನೇದು ಮೊನ್ನೆ ಹೊಡಿತಿದ್ದೆ. ಎಲ್ಲಿದ್ದ ಹೊಡೆದಿದ್ದಿ? ಇಪ್ಪತ್ತು ಹೋಗಿ ಬರ್ತಿದ್ದೇನೆ ಅದೇ ಎರಡನೇದು. ತಗೋಬಾ. ನಿಂತ್ಕೊಂಡು ನೋಡೋದು ನೋಡಿ ಇವ್ರು. ಇವನಲ್ಲ ಇವನು ಹಂಗೆ ಹೋದ್ರ ಕಚ್ಚಿ ಬಿಡ್ತಾನೆ ಹಂಗೆ ಅಂಬೆ ಅಂತ ಹೆಂಗೆ ನೋಡ್ತಾರೆ ನೋಡ್ರಿ. ಹಾಂ ಅಲ್ಲೇ ಇಟ್ಟೇನು ಬಾ. ಅದು ಈಗ ಬೇಕು ನಾನು ಈಗ ಹೋಗ್ಕನ್ ಕೆಲ್ಸಕ್ಕೆ. 2:40 ಆಯ್ತು ನೋಡ್ರಿ. ಈಗ ಇವತ್ತಿಗೆ ಸಾಕಂತೇಳಿ ಅಷ್ಟು ಬಿಟ್ಟೈತಿ. ಏನು ಹುಚ್ಚು ಮಾಡ್ದಂಗೆ ಮಾಡ್ತೀಯಲ್ಲೇ ಸಕಾತಾಗ. ಗಿಡಗಳಿಗೆ ನಾನು ಇಲ್ಲಿ ಮುಳ್ಳು ಹಚ್ಚಕಚ್ಚೀನಿ, ಈ ರೀತಿ ಮಾಡಕಚ್ಚೀನಿ. ಇದನ್ನು ಭಾಳ ಪ್ರೊಟೆಕ್ಟ್ ಮಾಡಕ್ಕೆ ಇದ್ರ ಮೇಲೆ ದಪ್ಪನಾಗ ಸ್ವಲ್ಪ ಮಣ್ಣು ಹಾಕಿದ್ರೆ ಅವು ಗಾಳಿಗೆ ಬೀಳಲ್ಲ. ಚಚ್ಚಿಬಿಟ್ಟು ಈ ರೀತಿ ಮಾಡೇನಿ. ಇದು ಒಂದು ಈ ಥರ ಮಾಡೇನಿ. ಮಾಡಾಗ ನೋಡೋಕ್ಕೇನು ಚೆಂದ ಐತಿ, ಬಟ್ ಇದು ಯಾಕೆ ಸರಿ ಬರ್ತಲ್ಲ. ನಮ್ಮ ಕಕ್ಕನೇ ಹೇಳಿದ್ದೀನಿ ತೆಗೆದ್ಬಿಡು ಅಂತ ಅಂತ ಹೇಳಿಲ್ಲ, ಬಟ್ ಆ ಕಡೆ ಈ ಕಡೆ ದಪ್ಪನೂ ಚುಚ್ಚು, ಗಾಳಿ ಬಂದ್ರೆ ಹಾರ್ಕೊಂಡು ಹೋಗಲ್ಲ ಅಂತೇಳಿ. ಆಮೇಲೆ ಇನ್ನೊಬ್ಬರು ಹೇಳಿದರು ಇದನ್ನು ಹಚ್ಚಬಾರ್ದು, ಸುಮ್ಮ ಮುಳ್ಳು ಹಚ್ಚಿ ಇದು ಏನು ಕರಿಜಾಲಿ ಇರ್ತದಲ್ಲ ಕಡ್ದ್ಬಿಟ್ಟು ಹಂಗೆ ಇಟ್ಟು ಕೈ ಬಿಟ್ಬಿಡು ಅಂತ ಹೇಳ್ಯಾರ. ಬಟ್ ನಾನು ಯೋಚನೆ ಮಾಡಕತ್ತೀನಿ ಹೆಂಗೆ ಮಾಡಲಿ, ಹಿಂಗೆ ಮಾಡಲು ಸ್ವಲ್ಪ ಟೈಮ್ ಆಕತ್ತೆ ಅಷ್ಟೇ. ಇದಾದ್ರೂ ಈಗ ನೋಡ್ರಿ ಇದನ್ನು ಮಾಡೋಕೆ ನಾನು ಏನಿಲ್ಲ ಅಂದರೆ 2 ತಾಸು ತಗೊಂಡೇನಿ. 2 ತಾಸಲ್ಲ 1 ತಾಸು ತಗೊಂಡೇನಿ, 1.5 ತಾಸು. 2 ಗಂಟೆಗೆ ನಮ್ಮ ಅಪ್ಪಗೆ ಊಟ ಕೊಟ್ಟಿದ್ದೆ, ಇವಾಗ 3:30 ಆಗೈತೆ. ಹಂಗಾಗಿ ನೋಡಿರಿ ಮಳೆ ಸ್ಟಾರ್ಟ್ ಆಯ್ತು. ಈ ಸಮಸ್ಯೆ ಏನಾಕತ್ತೆ ಗೊತ್ತಾ ನೋಡ್ರಿ, ಮಳೆ ಬಂದೈತೆ ಅಂದ್ರೆ ಅಲ್ಲಿ ಹೆಂಗದ ದನ ಕರುಗಳು ಮುಳ್ಳು ಹಚ್ಚಲೇಬೇಕು. ಅದಕ್ಕೋಸ್ಕರ ನಿಂತಾನೆ ನಾನಿಲ್ಲೇ. ನಾನು ಇದ್ದ ಮೇಲೆ ಅವಣ್ಣ ಇದ್ದ ಮೇಲೆ ಒಂದಕ್ಕೆ ಬಾಯಿ ಇಕ್ಬಿಟ್ಟೆ, ತಲೆ ಕೆಟ್ಬಿಡ್ತಾ ಬೈದ್ಬಿಟ್ಟೆ. ಫಸ್ಟ್ ಅದು ಎಂಥ ಮಳೆ ಹೊಡೆದ್ರೂ ಪರವಾಗಿಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡೇ ಹೋಗ್ಬೇಕು ನಾನೀಗ. ಅದಕ್ಕೆ ನಿಂತೇನೆ. ಈಗ 5:25 ಆಗಿದೆ ಟೈಮು. ನಾನೇನು ಮಾಡೀನಿ ಇವತ್ತು ಒಟ್ಟ ಮನೆಗೆ ಹೋಗಿಲ್ಲ ನೋಡ್ರಿ. ಊಟ ಮಾಡಿ ಬಂದಮೇಲೆ ಇಲ್ಲೇ ಅದಾನೆ. ಈ ಥರ ಪಾತಿ ಮಾಡ್ಯಾನೆ ಎಲ್ಲವಕ್ಕೂ. ಮತ್ತು ಇದು ಯಾಕೆ ಮಾಡ್ಯಾನಂತಂದ್ರೆ ಈ ಮುಳ್ಳನ್ನ ನಿಲ್ಲಿಸ್ಬಿಡ್ತಾನೆ. ಈ ಸಂಧ್ಯಾಗ ನಿಲ್ಲಿಸ್ಬಿಟ್ಟು ಆ ಕಡೆ ಈ ಕಡೆ ಮಣ್ಣು ಹಾಕ್ಬಿಟ್ರೆ ಬಿಗಿ ಆಗಿಬಿಡ್ತೈತಿ. ಮೊದ್ಲಾಗೆ ಇದು ರೋಡ್ ಈ ಕಡೆ ಹಾಕತ್ತಲ್ಲ, ಇವತ್ತು ಎಷ್ಟು ಜನ ಇಲ್ಲಿ ದನ ಬಿಟ್ಕಂದ್ರು. ಒಂದು ಮಾತ್ರ ತೋರ್ಸೋಕ್ಕಾಯ್ತು, ಅದು ಹಾಕಳ ಕರೆಕ್ಟಾಗಿ ಹಚ್ಚಿರ ಗಿಡಕ್ಕೆ ಬಂದು ಬಾಯಿ ಹಾಕ್ಬಿಡ್ತು ಒಂದು ಗಿಡಕ್ಕೆ. ಸೊ ಅದಕ್ಕೋಸ್ಕರ ಮನೆಗೆ ಹೋಗಿಲ್ಲ. ಎಷ್ಟೊತ್ತಿದ್ರೆ ಇದನ್ನು ಬಗೆಹರಿಸ್ಲೇಬೇಕು ಇವತ್ತು ಅಂತೇಳಿ ಕಾಯಕಚ್ಚೀನಿ. 9 ತಾರೀಕು ಇದು ಈ ಥರ. ಇದು ನಾನು ವೇಸ್ಟ್ ಅನ್ನೋಕಚ್ಚಿದ್ದೆ, ಬಟ್ ಈಗ ಗೊತ್ತಾಯ್ತು ಇದೇ ಥರ ಮಾಡ್ಬೇಕನ್ಸಿತ್ತು. ಹೇಳಿದ್ರು ನಮ್ಮ ಕಾಕಾರು ಬೇಡ ಆ ಥರ ಅಂತೇಳಿ. ಈ ಥರ ಮುಳ್ಳು ಹಚ್ಚಬಿಡ ಹಿಂಗೆ ಅಂತೇಳಿ. ಇಲ್ಲಿ ನೋಡಿರಿ ಈ ಥರ. ಬಟ್ ನನಗಿದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ತಲೆ ಕೆಟ್ಟು ಅದೇ ರೀತಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕಡೆಗೂ ಕಡ್ದೇನಿ. ಈಗ ಈ ಸಂಧ್ಯಾಗ ಮುಳ್ಳಿಟ್ಬಿಟ್ಟು ನೀಟನ್ನು ಉದ್ದನೂ ಕಡ್ಕೊಂಬರ್ತೇನೆ. ಮುಳ್ಳಿಟ್ಟು ಅದಕ್ಕೆ ಮಣ್ಣು ಹಾಕಿಬಿಡ್ತೇನೆ. ಆ ರೀತಿ ನಿಂತ್ಕೊಂತೈತೆ, ಅವಾಗ ಏನೂ ಆಗೋಲ್ಲ. ಸ್ವಲ್ಪ ದಪ್ಪನೂ ಕಡ್ಕೊಂಬರ್ಬೇಕು ಅಷ್ಟೇ, ನಾನು ತೆಳ್ಳನ ತರಬಾರ್ದು. ಈಗ ನೋಡಿರಿ 9 ನಿಮಿಷ ಕಡಿಮೆ 7 ಗಂಟೆ ಆಗಕ್ಕೆ ಬಂದೈತಿ. ಇದು ಮೊನ್ನೆರ್ಗಿದ್ದು. ಈಗ ಬಂದಾನ ಇಲ್ಲಿ ಜೊತೆಗೆ ನೋಡೋಣ ಅಂತಂದೇಳಿ ಗಿಡ ಹಚ್ಚಕ್ಕೆ ಹಚ್ಚಿದ್ನಲ್ಲ, ನಿಮಗೆ ಹೋಗಾರ ತೋರ್ಸೋಕಂಡು ಈಗ ಹೆಂಗೆ ಹಚ್ಚೇನಿ ಅಂತಂದೇಳಿ ಹಚ್ಚಿರೋಕೆ ಮುಳ್ಳು ಹಚ್ಚಿರೋದನ್ನ ನೋಡಲೇ. ಇದು ಮೊನ್ನೆರ್ಗಿದ್ದು ಇದಿಷ್ಟು ಹಂಗೆ ಸುಮ್ಮನೆ. ಇದೇನಲೇ ಇದು
ಇಲ್ಲಿದ್ದೈತೆ ನೋಡಿ ಇವತ್ತಿಂದು ಹೆಂಗೆ ಕಾಣ್ತೈತಿ ಗೋ ಮಾರಾಯ ಇನ್ನೊಮ್ಮೆಟ್ಟಿಗೆ ಕರಗ್ತಾವಲ್ಲ ಅಲ್ಲಿ 2ನೇ ಸರಿಗೆ ಯಾವಾಗ ನೋಡ್ಬೇಕು ನೀನು ಹತ್ತಿಗೆ ಕರಿಗ್ಬಿಟ್ರೆ ಗಿಡಗಳನ್ನು ಮುಚ್ತಾವನ್ನ ಎದ್ರಿಕಿರಲ್ಲ ಮಣ್ಣು ಬೀಳ್ತೈತನ್ನ ಎದ್ರಿಕಿರಲ್ಲ ಮಸ್ತ್ ಬೆಳ್ತೈತೆ ಹೆಂಗೆ ಬೆಳ್ತೈತೆ ನೋಡ್ರಿ ಹೇಳು ಅದ ಇದು ಹುಲ್ಲು ಎಲ್ಲೇ ಇಲ್ಲಿ ಯಾಕೆ ಕರ್ದಲ್ಲ ಅಂತಂದ್ರೆ ಫಸ್ಟಿಗೆ ಹರಿಯೋಕ್ಕಾಗಲ್ಲ ಯಾಕಂದ್ರೆ ಸಾಲು ಮಾಡೋಕೆ ಈಗ ಫಸ್ಟ್ ಸಾಲು ಮಾಡೋಕೆ ಸೆಕೆಂಡ್ ಟೈಮ್ ಹುಲ್ಲು ಹರಿಸ್ಬೇಕು ಅಲ್ಲಿದ್ದಾರಿಗಿದ್ದ ಅಲ್ಲಿ ಕಾಣ್ತೈತಲ್ಲ ಬೇನ್ ಮರ ಅಲ್ಲಿದ್ದ ಇಲ್ಲಿವರೆಗೆ ಹರಿದೈತಿ ಹೋಗಂಬ ಮತ್ತಿನ್ನ ಕಲ್ಲಿ ನಿಂತ್ಕಂತಿ ಮುಚ್ಚಿಬಿಡೋದ ಈಗ ಐತೇನ್ಲಿ ಈಗ ರೊಕ್ಕ ಈಗ ಇಲ್ಲ ಮರ ಮತ್ತೆ ಈಗ ಹೆಂಗೆ ಮಾಡೋಣ ಹೇಳು ಗಾಡಿ ನನ್ನ ಗಾಡಿ ಐತೆ ಬಾರೋ ಗಾಡಿ ನಾ ಎದುರಿಸಿದ್ದ ಭಾರಿ ಕಾಮಿಡಿಯೋ ನಮಗೆ ಈ ಸೈಡಿಂದ ಹಚ್ಚನಿ ಈ ಸೈಡ್ ಮಾತ್ರ ತಿಂತಾವ ದನಗಳು ಅದಕ್ಕೆ ಈ ಸೈಡ್ ಈಗ ಸದ್ಯಕ್ಕೆ ಹಚ್ಚನಿ ಇದು ಒಂದು ಗಿಡಕ್ಕೆ ಉಳಿತು ಈಗ ಹಚ್ಚಾಕ ದಾರಿ ಸೈಡ್ ಹಚ್ಚನಿ ಎಲ್ಲಕ್ಕೂ ರೆಡಿ ಆಗೈತಿ ಗಿಡಗಳು ಎಲ್ಲ ಮಾತ್ರ ಮಳೆನೂ ಮಸ್ತ್ ಹೊಡೆದೈತಿ ಇದನ್ನ ಈ ಕಡೆಗೆ ಹಿಂಗೆ ಹಚ್ಚೀನಿ ಯಾಕೋ ಹುಡುಗ ಇದೊಂದು ಗಿಡಕ್ಕೆ ಹಂಗೆ ಮುಳ್ಳು ಹಚ್ಚರ ಅಂತಂದ್ರೆ ಹಂಗಾಗಿ ಹಿಂಗೆ ಹಚ್ಚಿದೆ ಅದು ಸರಿ ಅನಿಸ್ಲಿಲ್ಲದಕ್ಕೆ ಹಂಗೆ ಹಚ್ಚೇನಿ ಇದು ಭಾರಿ ಆತಪ್ಪ ಇದು ಇಲ್ಲೊಂದು ಐತೆ ಅದಕ್ಕೆ ಹಚ್ಚಲ್ಲ ಇದ ಮುಳ್ಳ ಸಾಕು ಅದಕ್ಕೆ ಪ್ರೊಟೆಕ್ಟ್ ಆಗಕ್ಕೆ ಹಂಗಾಗಿಬಿಟ್ಟು ಡಿಸ್ಟರ್ಬ್ ಮುಗಿಸೇನಿ ಹೆಂಗೆ ಅನ್ಸೈತಿ ಇವತ್ತಿನ ವಿಡಿಯೋ ಅಂತಂದೇಳಿ ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೆ ಬಾಯ್